ಹಲೋ ನಮಸ್ಕಾರ. ಇದು ಶನಿವಾರದ ವ್ಲಾಗ್ ಆ್ಯಂಡ್ ಇವತ್ತು ನಿಮ್ಮೆಲ್ಲರ ಜೊತೆಗೆ ಯಾವುದೋ ಒಂದು ವಿಷಯನ ಹಂಚ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಪೋಸ್ಟ್ ಪ್ರೆಗ್ನೆನ್ಸಿ ಆದಮೇಲೆ ಕೆಲವ್ರು ಹೇಳ್ತಾರೆ ತುಂಬ ರೆಸ್ಟ್ ಮಾಡಬೇಕು, ಆಮೇಲೆ ಎಲ್ಲೂ ಹೋಗಬಾರ್ದು, ಮಲ್ಕೊಂಡೇ ಇರಬೇಕು, ಆಮೇಲೆ ಟಿ ವಿ ನೋಡಬಾರ್ದು, ಮೊಬೈಲ್ ನೋಡಬಾರ್ದು, ಮಗು ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಅಂತಾರೆ. ಬಟ್ ನಾನು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಇದು ಹೇಳ್ತಾ ಇರೋದು. ಸೊ ನಾನು ಪ್ರೆಗ್ನೆನ್ಸಿಲೂ ಕೂಡ ಏನಂದರೆ ತುಂಬ ಆ್ಯಕ್ಟಿವ್ ಆಗಿದ್ದವಳು ನಾನು. ಆಲ್ಮೋಸ್ಟ್ ನಾನು 9th ಮಂತ್ವರೆಗೂ ನನ್ನ ಕೆಲಸಕ್ಕೆ ನಾನು ಗಾಡಿಲೇ ಹೋಗ್ತಾಯಿದ್ದೆ. ನಾನೇ ಗಾಡಿ ಓಡಿಸ್ಕೊಂಡು ಹೋಗ್ತಾಯಿದ್ದೆ ನನ್ನ ಕೆಲಸಕ್ಕೆ. ಸೊ ಎಲ್ಲರೂ ಇದನ್ನೇ ಫಾಲೋ ಮಾಡಬೇಕು ಅಂತ ಖಂಡಿತ ನಾನು ಹೇಳ್ತಾ ಇಲ್ಲ. ನನಗೆ ನನ್ನ ಬಾಡಿ ಏನು ಹೇಳುತ್ತೆ ಅದನ್ನು ನಾನು ಕೇಳಿದೆ. ಸೊ ಡಾಕ್ಟರ್ ಸಜೆಷನ್ಸ್ ಮೂಲಕನೇ ನಾನು ಕೂಡ ಎಲ್ಲನೂ ಟ್ರೈ ಮಾಡಿದ್ದು. ಫಸ್ಟ್ ನಾನು ಡಾಕ್ಟರ್ ಕೇಳಿದಾಗ ನಾನು ಗಾಡಿ ಓಡಿಸ್ಬೋದಾ ಅಂದರೆ, ಇಫ್ ಯು ಆರ್ ಕಂಫರ್ಟಬಲ್, ನಿಮಗೇನು ಫೀಲ್ ಆಗಿಲ್ಲ ಅಥವಾ ಕಂಫರ್ಟಬಲ್ ಆಗಿದ್ದರೆ ಸ್ಲೋವಾಗಿ ಹೋಗ್ತೀರಾ ಅಂದರೆ ಓಡಿಸ್ಕೊಂಡು ಹೋಗಿ, ಅದರಲ್ಲಿ ಏನಿದೆ, ಒಂದು ಸ್ವಲ್ಪ ಮಂತ್ಸ್ ಅಂತ ಅಂದರು. ನಾನು ಆಲ್ಮೋಸ್ಟ್ 9th ಮಂತ್ವರೆಗೂ ಗಾಡಿ ಓಡಿಸ್ಕೊಂಡೆ ನಾನು ಕೆಲಸಕ್ಕೆ ಹೋಗಿದ್ದು. ಐ ಲಿಸನ್ ವಾಟ್ ಮೈ ಬಾಡಿ ಟೆಲ್ ಅಂತ ಹೇಳ್ತೀನಿ. ನನ್ನ ಬಾಡಿ ಏನು ಹೇಳುತ್ತೆ ಅದ್ರ ಬೇಸಿಸ್ ಮೇಲೆ ನಾನು ಥ್ರೂ ಔಟ್ ಪ್ರೆಗ್ನೆನ್ಸಿ ಇದ್ದಿದ್ದು. ಸೊ ಆಫ್ಟರ್ ಪ್ರೆಗ್ನೆನ್ಸಿ ಕೂಡ ಸೊ ಎಲ್ಲನೂ ನೀವು ಮಗು ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ರೆ ನಿಮ್ಮ ಮೇಲೆ ಯಾವಾಗ ನೀವು ಕಾನ್ಸಂಟ್ರೇಟ್ ಮಾಡ್ತೀರಾ ಅನ್ನೋದು ವೆರಿ ಇಂಪಾರ್ಟೆಂಟ್. ಸೊ ನಿಮ್ಮ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿಲ್ಲ ಅಂದರೆ, ಎಕ್ಸ್ಪೆಷಲಿ ವರ್ಕಿಂಗ್ ವಿಮೆನ್ಸು, ನಾವು ಯಾವಾಗಲೂ ಆ್ಯಕ್ಟಿವ್ ಆಗೇ ಇರ್ತೀವಿ, ಹೊರಗಡೆ ಇರ್ತೀವಿ. ಸೊ ಆವಾಗ ನಮ್ಮ ಮೈಂಡಿಗೆ ಅಷ್ಟೊಂದು ಏನು ನೆಗೆಟಿವಿಟಿ ಬರಲ್ಲ. ಬಟ್ ಯಾವಾಗ ನಾವು ಮನೆಯಲ್ಲೇ ಇರ್ತೀವಿ, ಮಲ್ಕೊಂಡೇ ಇರ್ತೀವಿ, ಆವಾಗ ನೆಗೆಟಿವಿಟಿ ಅನ್ನೋದು ತುಂಬ ಬೇಗ ಬರುತ್ತೆ. ಅದನ್ನೇ ಸನ್ನಿ ಅಂತ ಹೇಳೋದು. ಸನ್ನಿ ಅಂದರೆ ಬೇರೆ ಏನೂ ಅಲ್ಲ, ನೀವು ಏನು ಕೆಲಸ ಇಲ್ಲದೆ ಖಾಲಿ ಕೂತಿರ್ತೀರಾ ಅಥವಾ ನಿಮ್ಮ ಬಗ್ಗೆ ನೀವೇನು ಕೇರ್ ತಗೋತಾ ಇರಲ್ಲ ಅಲ್ವಾ, ಆವಾಗ ಆ ನೆಗೆಟಿವಿಟಿ ಬರುತ್ತಲ್ವ, ಅದೇನೇ ಸನ್ನಿ ಅಂತ ಹೇಳೋದು. ಸೊ ನಿಮ್ಮ ಬಾಡಿ ಏನು ಹೇಳುತ್ತೆ ಅದನ್ನು ಕೇಳಿ. ಆ್ಯಂಡ್ ನಿಮ್ಮ ಬಾಡಿಗೆ ನೀವು ನಡ್ಕೊಳ್ಳೋದು ಕಂಫರ್ಟಬಲ್ ಅನಿಸಿದ್ರೆ ಡೂ ವಾಟ್ ಯು ಲೈಕ್ ಆ್ಯಂಡ್ ಕೇರ್ ಯುವರ್ ಸೆಲ್ಫ್ ಅಂತ ಹೇಳ್ತಾ ಈ ವ್ಲಾಗಲ್ಲಿ ನಾನು ಹಂಚ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ವಿಷಯಗಳನ್ನ ನಾವು ಕಾಂಪ್ರಮೈಸ್ ಆಗಿಬಿಡ್ತೀವಿ ಆಫ್ಟರ್ ಪೋಸ್ಟ್ ಪ್ರೆಗ್ನೆನ್ಸಿ. ಸೊ ಅದು ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಮನೆಗಳಲ್ಲೂ ಕೂಡ ಫೋರ್ಸ್ ಮಾಡಿದ್ರೆ ಅಥವಾ ನೀನು ರೆಸ್ಟ್ ತಗೊಳ್ಳೇಬೇಕು ಅಂದರೆ ಟ್ರೈ ಟು ಏನಂತಾರೆ ಎಕ್ಸ್ಪ್ಲೈನ್ ದೆಮ್ ವಾಟ್ ಯು ಆರ್ ಫೀಲಿಂಗ್ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಇದು ನನ್ನ ಡೈಲಿ ರೊಟೀನ್ ಜೊತೆ ಇವತ್ತು ಈ ವಿಷಯನ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹಂಚ್ಕೊಳ್ತಾ ಇದ್ದೀನಿ. ಸೊ ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಆ್ಯಂಡ್ ಪ್ರತಿಯೊಂದು ಪೋಸ್ಟ್ ಪ್ರೆಗ್ನೆನ್ಸಿ ವಿಷಯನ ನನ್ನ ಫ್ಯೂಚರ್ ವ್ಲಾಗಲ್ಲಿ ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಓಕೆ ಅಂತ ಹೇಳ್ತಾ ಬಾಯ್, ಥ್ಯಾಂಕ್ ಯು.